ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಹಾಸ ಲವಲವಿಕೆ ತುಂಬಿರುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಭಯದಲ್ಲಿ ಬರುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ನೀವು ಈಗ ನೋಡ್ತಾ ಹೋಗ್ಬೋದು ಈ ಒಂದು ದೃಶ್ಯ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳ್ತಿರುವಂಥ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂಥ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಂಕ್ರೀಟ್ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕ ಇಲ್ಲಿರ್ತಕ್ಕಂಥ ಪೋಷಕರನ್ನ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಸುಮಾರು ಈ ಒಂದು ಶಾಲೆಯಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನು ಕೇಳ್ತಾರೆ. ಆದರೆ ಪಾಠ ಕೇಳುವಂಥ ಮಕ್ಕಳಿಗೆ ಸರಿಯಾದಂಥ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಕ್ಕಳನ್ನು ಶಾಲಾ ಆವರಣದಲ್ಲಿರ್ತಕ್ಕಂಥ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕೂಡಿಸಿ ಆ ಪಾಠವನ್ನು ಮಾಡುವಂಥ ಸುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದರೆ ಈ ಅನುದಾನವನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವನ್ನು ಮಾಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನು ಕೇಳುವಂಥ ದುಸ್ಥಿತಿ ನಿರ್ಮಾಣವಾಗಿರುವಂಥ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಈ ಒಂದು ಶಾಲೆಯಲ್ಲಿ ಈಗಾಗಲೇ 8 ಕೊಠಡಿಗಳಿದ್ದಾವೆ. 8 ಕೊಠಡಿಗಳ ಪೈಕಿ 3 ಕೊಠಡಿಗಳಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡೋದು ಭಾಳಷ್ಟು ಕಷ್ಟ ಅಂತ ಹೇಳ್ಬೇಕು. ಯಾಕಂದರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ. ಯಾಕಂತಂದರೆ 200ಕ್ಕೂ ಮಕ್ಕಳನ್ನು ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯೂ ಮಕ್ಕಳನ್ನು ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ. ಆದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ, ಬಂದು ಈ ಶಾಲಾವನ್ನು ಡೆಮಾಲಿಷನ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಮಾತಾಗಿ ಉಳಿತಾ ಇದೆ, ಆದರೆ ಕೆಲಸಗಳಾಗ್ತಾ. ಹೀಗಾಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಕೆಲಸಗಳಾಗ್ತಿದ್ದಾವೆ. ಕೂಡಲೇ ಶಾಲಾ ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಬೇಕು, ಇಲ್ಲದಿದ್ದರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಹಾಸ ಲವಲವಿಕೆ ತುಂಬಿರುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಭಯದಲ್ಲಿ ಬರುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ನೀವು ಈಗ ನೋಡ್ತಾ ಹೋಗ್ಬೋದು ಈ ಒಂದು ದೃಶ್ಯ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳ್ತಿರುವಂಥ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂಥ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಂಕ್ರೀಟ್ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕ ಇಲ್ಲಿರ್ತಕ್ಕಂಥ ಪೋಷಕರನ್ನು ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಸುಮಾರು ಈ ಒಂದು ಶಾಲೆಯಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನು ಕೇಳ್ತಾರೆ. ಆದರೆ ಪಾಠ ಕೇಳುವಂಥ ಮಕ್ಕಳಿಗೆ ಸರಿಯಾದಂಥ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಕ್ಕಳನ್ನು ಶಾಲಾ ಆವರಣದಲ್ಲಿರ್ತಕ್ಕಂಥ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕೂಡಿಸಿ ಆ ಪಾಠವನ್ನು ಮಾಡುವಂಥ ಸುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದರೆ ಈ ಅನುದಾನವನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವನ್ನು ಮಾಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನು ಕೇಳುವಂಥ ದುಸ್ಥಿತಿ ನಿರ್ಮಾಣವಾಗಿರುವಂಥ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಈ ಒಂದು ಶಾಲೆಯಲ್ಲಿ ಈಗಾಗಲೇ 8 ಕೊಠಡಿಗಳಿದ್ದಾವೆ. 8 ಕೊಠಡಿಗಳ ಪೈಕಿ 3 ಕೊಠಡಿಗಳಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡೋದು ಭಾಳಷ್ಟು ಕಷ್ಟ ಅಂತ ಹೇಳ್ಬೇಕು. ಯಾಕಂತಂದರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ. ಯಾಕಂತಂದರೆ 200ಕ್ಕೂ ಮಕ್ಕಳನ್ನು ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯೂ ಮಕ್ಕಳನ್ನು ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ. ಆದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ, ಬಂದು ಈ ಶಾಲಾವನ್ನು ಡೆಮಾಲಿಷನ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಮಾತಾಗಿ ಉಳಿತಾ ಇದೆ, ಆದರೆ ಕೆಲಸಗಳಾಗ್ತಾ. ಹೀಗಾಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಕೆಲಸಗಳಾಗ್ತಿದ್ದಾವೆ. ಕೂಡಲೇ ಶಾಲಾ ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಬೇಕು, ಇಲ್ಲದಿದ್ದರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಹಾಸ ಲವಲವಿಕೆ ತುಂಬಿರುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಭಯದಲ್ಲಿ ಬರುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ನೀವು ಈಗ ನೋಡ್ತಾ ಹೋಗ್ಬೋದು ಈ ಒಂದು ದೃಶ್ಯ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳ್ತಿರುವಂಥ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂಥ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಂಕ್ರೀಟ್ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕ ಇಲ್ಲಿರ್ತಕ್ಕಂಥ ಪೋಷಕರನ್ನು ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಸುಮಾರು ಈ ಒಂದು ಶಾಲೆಯಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ
ಆ ಪಾಠವನ್ನು ಕೇಳ್ತಾರೆ. ಆದರೆ ಪಾಠ ಕೇಳುವಂಥ ಮಕ್ಕಳಿಗೆ ಸರಿಯಾದಂಥ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಕ್ಕಳನ್ನು ಶಾಲಾ ಆವರಣದಲ್ಲಿರ್ತಕ್ಕಂಥ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕೂಡಿಸಿ ಆ ಪಾಠವನ್ನು ಮಾಡುವಂಥ ದುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವವಾಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದರೆ ಈ ಅನುದಾನವನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಂತ ಅನುಕೂಲವನ್ನು ಮಾಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನು ಕೇಳುವಂಥ ದುಸ್ಥಿತಿ ನಿರ್ಮಾಣವಾಗಿರುವಂಥ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಈ ಒಂದು ಶಾಲೆಯಲ್ಲಿ ಈಗಾಗಲೇ 8 ಕೊಠಡಿಗಳಿದ್ದಾವೆ. 8 ಕೊಠಡಿಗಳ ಪೈಕಿ 3 ಕೊಠಡಿಗಳಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡೋದು ಭಾಳಷ್ಟು ಕಷ್ಟ ಅಂತ ಹೇಳ್ಬೇಕು. ಯಾಕಂದರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ. ಯಾಕಂತಂದರೆ 200ಕ್ಕೂ ಮಕ್ಕಳನ್ನು ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯೂ ಮಕ್ಕಳನ್ನು ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ. ಆದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ, ಬಂದು ಈ ಶಾಲಾವನ್ನು ಡೆಮಾಲಿಷನ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಮಾತಾಗಿ ಉಳಿತಾ ಇದೆ, ಆದರೆ ಕೆಲಸಗಳಾಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಕೆಲಸಗಳಾಗ್ತಿದ್ದಾವೆ. ಕೂಡಲೇ ಶಾಲಾ ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಬೇಕು, ಇಲ್ಲದಿದ್ದರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಮಂದಹಾಸ ಲವಲವಿಕೆ ತುಂಬಿರುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಗೆ ಬರೋ ಮಕ್ಕಳು ಆ ಜೀವ ಭಯದಲ್ಲಿ ಬರುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ತಾಲೂಕಿನ ಒಂದು ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ನೀವು ಈಗ ನೋಡ್ತಾ ಹೋಗ್ಬೋದು ಈ ಒಂದು ದೃಶ್ಯ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಾಠ ಕೇಳ್ತಿರುವಂಥ ಮಕ್ಕಳು ಮತ್ತು ಆ ಮಕ್ಕಳಿಗೆ ಬೋಧನೆ ಮಾಡ್ತಿರುವಂಥ ಶಿಕ್ಷಕರ ಮೇಲೆ ಯಾವಾಗ ಮೇಲಿನ ಕಾಂಕ್ರೀಟ್ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕ ಇಲ್ಲಿರ್ತಕ್ಕಂಥ ಪೋಷಕರನ್ನು ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಕೂಡ ಶಾಲೆಗೆ ಕಳಿಸಲು ಆ ಪೋಷಕರು ಕೂಡ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕಂತಂದರೆ ಸುಮಾರು ಈ ಒಂದು ಶಾಲೆಯಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ಆ ಪಾಠವನ್ನು ಕೇಳ್ತಾರೆ. ಆದರೆ ಪಾಠ ಕೇಳುವಂಥ ಮಕ್ಕಳಿಗೆ ಸರಿಯಾದಂಥ ಕ್ಲಾಸ್ ರೂಮ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮಕ್ಕಳನ್ನು ಶಾಲಾ ಆವರಣದಲ್ಲಿರ್ತಕ್ಕಂಥ ಒಂದು ಬಯಲಲ್ಲೇ ಕೂಡ ಮರದ ಕೆಳಗಡೆ ಕೂಡಿಸಿ ಆ ಪಾಠವನ್ನು ಮಾಡುವಂಥ ದುಸ್ಥಿತಿ ಕೂಡ ಇಲ್ಲಿ ಬಂದೊದಗಿರುವಂಥದ್ದು. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಸಮಸ್ಯೆ ಕೂಡ ಇಲ್ಲಿ ಉದ್ಭವವಾಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದರೆ ಈ ಅನುದಾನವನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಂತ ಅನುಕೂಲವನ್ನು ಮಾಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬಯಲಲ್ಲಿ ಕುಳಿತು ಆ ಪಾಠವನ್ನು ಕೇಳುವಂಥ ದುಸ್ಥಿತಿ ನಿರ್ಮಾಣವಾಗಿರುವಂಥ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಈ ಒಂದು ಶಾಲೆಯಲ್ಲಿ ಈಗಾಗಲೇ 8 ಕೊಠಡಿಗಳಿದ್ದಾವೆ. 8 ಕೊಠಡಿಗಳ ಪೈಕಿ 3 ಕೊಠಡಿಗಳಲ್ಲಿ 200ಕ್ಕೂ ಅಧಿಕ ಮಕ್ಕಳು ಕೂಡ ವ್ಯಾಸಂಗ ಮಾಡೋದು ಭಾಳಷ್ಟು ಕಷ್ಟ ಅಂತ ಹೇಳ್ಬೇಕು. ಯಾಕಂದರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಸವಾಲಾಗಿದೆ. ಯಾಕಂತಂದರೆ 200ಕ್ಕೂ ಮಕ್ಕಳನ್ನು ಸುಮಾರು ಎಲ್ಲ ಮಕ್ಕಳನ್ನ ಒಂದೇ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಕೂಡ ಅವರಿಗೆ ಸವಾಲಾಗಿರೋ ಹಿನ್ನೆಲೆಯೂ ಮಕ್ಕಳನ್ನು ಬಯಲಲ್ಲಿ ಕೂಡಿಸಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಮಾಡ್ತಿದ್ದಾರೆ. ಆದರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಶಾಲಾ ಕೊಠಡಿಗೆ ಬರ್ತಾರೆ, ಬಂದು ಈ ಶಾಲಾವನ್ನು ಡೆಮಾಲಿಷನ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಮಾತಾಗಿ ಉಳಿತಾ ಇದೆ, ಆದರೆ ಕೆಲಸಗಳಾಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸಲು ಸಾಕಷ್ಟು ಅಂಜಿಕೆ ಮತ್ತು ಭಯದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಕೆಲಸಗಳಾಗ್ತಿದ್ದಾವೆ. ಕೂಡಲೇ ಶಾಲಾ ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಮತ್ತೊಂದು ಶಾಲಾ ಕಟ್ಟಡವನ್ನು ಕಟ್ಟಬೇಕು, ಇಲ್ಲದಿದ್ದರೆ ಶಾಲೆಯನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.